ಹಲೋ ಎಲ್ಲ ನನ್ನ ಪ್ರೀತಿಯ ಪುಟಾಣಿಗಳಿಗೆ SSLC ಎಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ಗಣಿತ ಶಿಕ್ಷಕ ಕಿಶೋರ್ ಗುಬ್ಬಿ. ಪ್ರೀತಿಯ ಮಕ್ಕಳೇ, ಇವತ್ತು ನಾವು ಥರ್ಡ್ ಚಾಪ್ಟರ್ ಅಂದರೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂದರೆ ಯಾವುದಿದು ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಈ ಒಂದು ಅಧ್ಯಾಯದ ಆಲ್ಮೋಸ್ಟ್ ನೀವು ಲಾಸ್ಟ್ 20 ಅಲ್ಲ, ಒಂದು 10-15 ಇಯರ್ಸ್ ಪೇಪರ್ ತೆಗೆದು ನೋಡಿದ್ರು ಒಂದು ಕ್ವಶನ್ನು ಪಕ್ಕಾ ಡೆಫಿನೆಟ್ಲಿ ರಿಪೀಟ್ ಆಗುತ್ತೆ ಅನ್ನೋ ಟೈಪ್ ಆಫ್ ಕ್ವಶನ್ ಯಾವ್ದಾದ್ರು ಇದ್ದರೆ ಅದು ಇದರಲ್ಲಿ ಗ್ರಾಫ್ ಅಂತ ಹೇಳಿ ಅಂದರೆ ನಕ್ಷೆಯ ವಿಧಾನ, ಅದರ ಮೇಲೆ ಒಂದು ಕ್ವಶನ್ ಪಕ್ಕ ಪ್ರತಿ ವರ್ಷ ಬಂದೇ ಬರುತ್ತೆ. 4 ಮಾರ್ಕ್ಸ್ಗೆ ಈಸಿಯಾಗಿ 4 ಮಾರ್ಕ್ಸನ್ನು ನಾವು ಸ್ಕೋರ್ ಮಾಡ್ಬೋದು SSLC ಬೋರ್ಡ್ ಎಕ್ಸಾಮ್ನಲ್ಲಿ. ಬರೀ ಬೋರ್ಡ್ ಎಕ್ಸಾಮ್ ಅಷ್ಟೇ ಅಲ್ಲ, FA1 ಇರ್ಬೋದು, FA2 ಇರ್ಬೋದು, FA2 ಬರುತ್ತಾ ಗೊತ್ತಿಲ್ಲ, FA1 ಅಂತೂ ಬರುತ್ತೆ, SA1 ಬರುತ್ತೆ, ಆಮೇಲೆ ಪ್ರಿಪರೇಟರಿ ಎಕ್ಸಾಮ್ಗಳಲ್ಲಿ ಆಬ್ವಿಯಸ್ಲಿ ಬರುತ್ತೆ, ಫೈನಲ್ ಎಕ್ಸಾಮಲ್ಲೂ ಕೂಡ ಖಂಡಿತ ಬರುತ್ತೆ. ಸೊ ಈ ಚಾಪ್ಟರ್ನ ಗ್ರಾಫ್ ಮೆಥಡ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾಕ್ಟೀಸ್ ಮಾಡೋದಕ್ಕೆ ಹೊರಟಿದ್ದೀವಿ. ತುಂಬ ತಡ ಮಾಡೋದು ಬೇಡ. ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ಹೇಳ್ತೀನಿ, ವಿಡಿಯೋ ಇಷ್ಟ ಆಯ್ತಂದರೆ, ಕ್ಲಾಸ್ ಅರ್ಥ ಆಯ್ತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಅದ್ರ ಜೊತೆಗೆ ಜ್ಞಾನನ ನಾವು ಒಬ್ಬರೇ ಇಟ್ಕೋಬಾರ್ದಂತೆ, ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಬೇಕಂತೆ. ಸೊ ಶೇರ್ ಬಟನ್ ಒತ್ತಿ ನಿಮ್ಮ ಗ್ರೂಪ್ಗಳಲ್ಲಿ, ಸ್ಕೂಲ್ ಗ್ರೂಪು, ಕ್ಲಾಸ್ ಗ್ರೂಪು ಅಥವಾ ಓತ್ಲಾಮ್ ಫ್ರೆಂಡ್ಸ್ ಗ್ರೂಪು, ಫ್ರೀ ಫೈರ್ ಗ್ರೂಪು ಎಲ್ಲ ಗ್ರೂಪ್ಗಳಲ್ಲೂ ಕಳಿಸಿ. ಅವರು ಕೂಡ ನಿಮ್ಮ ಫ್ರೆಂಡ್ಸು ಬಂದು ನೋಡಲಿ, ಅರ್ಥ ಮಾಡ್ಕೊಳ್ಳಿ, 4 ಮಾರ್ಕ್ಸ್ನ ಅವರು ಕೂಡ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ಅಂತ ಅನ್ಸುತ್ತೆ. ತುಂಬ ವೆಯ್ಟ್ ಮಾಡೋದು ಬೇಡ. ನಾವಿವಾಗ ನೋಡೋಕೆ ಹೊರಟಿರೋದು ನಕ್ಷಾ ವಿಧಾನ ಅಂದರೆ ಗ್ರಾಫ್ ಮೆಥಡ್. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕೆಲವೊಂದು ಕ್ವಶನ್ಸ್ಗಳನ್ನ ತಗೋತೀನಿ, ಓಕೆನಾ. ಆ ಕ್ವಶನ್ಗಳನ್ನ ಮೋಸ್ಟ್ಲಿ 2 ಕ್ವಶನ್ಸ್ನ ಕಂಪ್ಲೀಟ್ಲಿ ಸಾಲ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡ್ಬೇಕಂತ ಹೇಳಿ. ಸಾಲ್ವ್ ಮಾಡಿ ತೋರಿಸಿ ಆದ ನಂತರ ನಿಮಗೆ ಪ್ರಾಕ್ಟೀಸಿಗೆ ಒಂದು 2-3 ಕ್ವಶನ್ಸ್ ಕೊಡ್ತೀನಿ. ಆ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಸೇಮ್ ಟೈಪ್ ಆಫ್ ಕ್ವಶನ್ಸ್ ಫೈನಲ್ ಎಕ್ಸಾಮಲ್ಲೂ ಕೂಡ ಬರುತ್ತೆ, ಓಕೆ ಅಲ್ವಾ. ಸೊ ನೋಡೋಣ ಪ್ರಶ್ನೆ ಯಾವ ರೀತಿ ಕೊಡ್ತಾರೆ. ಫೈಂಡ್ ದ ಸೊಲ್ಯೂಷನ್ ಆಫ್ ದಿ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ಗ್ರಾಫಿಕಲ್ ಮೆಥಡ್. ಇಷ್ಟೇ ಕ್ವಶನ್ ಕೊಡೋದು. ನಕ್ಷಾ ವಿಧಾನದ ಮೂಲಕ ನೀಡಿರುವ ರೇಖಾತ್ಮಕ ಸಮೀಕರಣಗಳ ಅಥವಾ ರೇಖೀಯ ಸಮೀಕರಣಗಳ ಜೋಡಿಗಳ ಪರಿಹಾರವನ್ನು ಹುಡುಕಿರಿ ಅಂತ ಹೇಳ್ತಿದ್ದಾರೆ. ಹಿಂಗೆ ಹೇಳ್ಬಿಟ್ಟು 2 ಈಕ್ವೇಷನ್ಸ್ ಕೊಟ್ಟಿರ್ತಾರೆ ನಮಗೆ, ಈಕ್ವೇಷನ್ 1, ಈಕ್ವೇಷನ್ 2, ಓಕೆನಾ. ಸೊ ಈಕ್ವೇಷನ್ 1, ಈಕ್ವೇಷನ್ 2 ತೊಗೊಂಡು ನಾವು ಏನು ಮಾಡಬೇಕು ಬೇಸಿಕಲಿ, ಫಸ್ಟು ಯು ಶುಡ್ ಕನ್ಸಿಡರ್ ಈಕ್ವೇಷನ್ 1. ದಿಸ್ ಇಸ್ ಈಕ್ವೇಷನ್ 1 ಅಂತ ತೊಗೋಣ, ಇದನ್ನ ಈಕ್ವೇಷನ್ 2 ಅಂತ ತೊಗೋಣ, ಓಕೆನಾ. ಸೊ ಇವಾಗ ಈಕ್ವೇಷನ್ 1 ಫಸ್ಟ್ ಕನ್ಸಿಡರ್ ಮಾಡ್ತೀವಿ. ಲೆಟ್ ಅಸ್ ಕನ್ಸಿಡರ್ ಈಕ್ವೇಷನ್ 1. ಏನದು, x + y = 4 ಅಂತ ಕೊಟ್ಟಿದ್ದಾರೆ. ಇದು ನಮ್ಮ ಮೊದಲ ಸಮೀಕರಣ. ಸೊ ನಮಗೆ ಗೊತ್ತಿರಬೇಕು, ಯಾವುದೇ ಒಂದು ರೇಖೆಯನ್ನು, ಎನಿ ಲೈನ್ ಇಫ್ ಯು ಹ್ಯಾವ್ ಟು ಡ್ರಾ, ನಮಗೆ ಮಿನಿಮಮ್ ಬೇಕಾಗಿರೋ ಪಾಯಿಂಟ್ಸು 2 ಪಾಯಿಂಟ್ಗಳಿದ್ರೆ ಆ 2 ಜೋಡಿಸಿದಾಗ ನಮಗೆ ಸಿಗೋದೆ ಒಂದು ರೇಖೆ. ಸೊ ಹಂಗಂದ್ರೆ ಹಿಂಗಾದ್ರೂ ಮಾಡಿ ನಾವು 2 ಪಾಯಿಂಟ್ಗಳನ್ನ ಕಂಡುಹಿಡಿಯಬೇಕು. ಮಿನಿಮಮ್ 2, ಅದಕ್ಕಿಂತ ಹೆಚ್ಚು ಎಷ್ಟು ಬೇಕಾದ್ರೂ ಕಂಡುಹಿಡಿಬೋದು. ಸೊ ಏನು ಮಾಡೋಣ, ಫಸ್ಟು ಮೊದಲಿಗೆ ಲೆಟ್ x = 0 ಅಂತ ಹಾಕೋಣ. ಎಕ್ಸ್ ಜಾಗದಲ್ಲಿ 0ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಅಂದರೆ ಎಕ್ಸ್ ಜಾಗದಲ್ಲಿ 0 ಆದರೆ 0 + y = 4 ಅಂತ ಆಗುತ್ತೆ. 0 + y ಅಂದರೆ y = 4 ಆಗುತ್ತೆ. ಎಕ್ಸಿಗೆ 0ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, y = 4 ಅಂತ ಬಂತು, ಓಕೆನಾ. ನೆಕ್ಸ್ಟ್ ಏನು ಮಾಡೋಣ, yಗೆ 0 ಹಾಕೋಣ. ಲೆಟ್ y = 0 ಅಂದರೆ y ಜಾಗದಲ್ಲಿ 0 ಹಾಕಬೇಕು. x + 0 = 4 ಅಂದರೆ x + 0 ಅಂದರೆ x = 4 ಆಯಿತು. yಗೆ 0 ಹಾಕಿದಾಗ x 4 ಆಯಿತು. ನಮಗೆ 2 ಪಾಯಿಂಟ್ ಸಾಕು, ಬಟ್ ಸೇಫರ್ ಸೈಡ್ ಇರೋದಕ್ಕೆ 3ನೇ ಪಾಯಿಂಟ್ ಕೂಡ ಕಂಡುಹಿಡ್ಕೊಂಡಿರೋಣ, ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ನೆಕ್ಸ್ಟು ಲೆಟ್ x = 1 ಹಾಕೋಣ. ಏನು ಬೇಕಾದರೂ ಹಾಕ್ಬೋದು, ನಂಬರ್ 1, 2, 3. ಕೆಲವೊಂದು ಸರ್ತಿ 1/2 ಅಂತೆಲ್ಲ ಆನ್ಸರ್ ಬರ್ತಾ ಇದೆ, y = 1/2. ಆ ರೀತಿ ಇದ್ದಾಗ ನಾವು 1 ಹಾಕಬಾರ್ದು, 2 ಹಾಕಬೇಕು. ಆ ರೀತಿ ನಾವು ಕೇರ್ಫುಲ್ಲಾಗಿ ಹಾಕಬೇಕಾಗುತ್ತೆ. ಸೊ ಇವಾಗ 1 ಹಾಕಿದ್ರೆ 1 + y = 4. 1 ರೈಟ್ ಹ್ಯಾಂಡ್ ಸೈಡ್ಗೆ ಹೋದರೆ y = 4 - 1 ಆಯಿತಾ, y = 3 ಆಯಿತು. ಸೊ 3 ಪಾಯಿಂಟ್ಸ್ ಇದ್ದರೆ ನಮಗೆ ಸಾಕು. ನಾವು ಈ ಕ್ಯಾಲ್ಕುಲೇಷನ್ ಏನು ಮಾಡ್ತೀವಿ, ಫೈನಲ್ ಎಕ್ಸಾಮಲ್ಲಿ ಇದನ್ನು ನೋಡೋಲ್ಲ, ಬಟ್ ಸ್ಕೂಲ್ ಲೆವೆಲಲ್ಲಿ ನಮ್ಮ ಟೀಚರ್ಸ್ ಕರೆಕ್ಷನ್ ಮಾಡ್ಬೇಕಾದ್ರೆ ಇದನ್ನು ಕೂಡ ಚೆಕ್ ಮಾಡ್ತಾರೆ. ಸೊ ಬಿ ಕೇರ್ಫುಲ್, ಇದನ್ನು ಕೂಡ ಚೆನ್ನಾಗಿ ಬರೀರಿ ಆನ್ಸರ್ ಶೀಟಲ್ಲಿ. ಬಟ್ ಫೈನಲ್ ಎಕ್ಸಾಮಲ್ಲಿ ಆ್ಯಕ್ಚುಲಿ ನೋಡೋದು ಬರೀ ಈ ಟೇಬಲ್ನ ಮಾತ್ರ. ನಾವು ಈ ರೀತಿ ಒಂದು ಟೇಬಲ್ನ ಬರೀಬೇಕಾಗತ್ತೆ, ಓಕೆನಾ. ಹೆಂಗೆ ಟೇಬಲ್ಲು, 3 ರೋಗಳು 3 ಕಾಲಮ್ಗಳು ಬರ್ಕೋಬೇಕು. 4 ಕಾಲಮ್ 3 ರೋ, ಓಕೆನಾ. ಫಸ್ಟ್ ರೋ ಅಲ್ಲಿ x, y, x, y, ಓಕೆ. ಸೊ ಹಿಂಗೆ ಫಿಲ್ ಮಾಡೋದು ನೋಡಿ.
ಎಕ್ಸಿಗೆ ನಾವು 0 ಹಾಕಿದ್ವಿ, ಎಕ್ಸ್ ಜಾಗದಲ್ಲಿ 0 ಬರೆಯೋಣ. ಓಕೆನಾ. ವೈ ಏನು ಬಂತು ನಮಗೆ 4 ಬಂತು, 4. ಹಂಗಂದ್ರೆ ಪಾಯಿಂಟ್ಸ್ ಯಾವ ರೀತಿ ಬರೀಬೇಕು, ಯಾವಾಗಲೂ ಕೂಡ ಎಕ್ಸೇ ಫಸ್ಟ್ ಬರಬೇಕು, ಅಂದರೆ 0,4 ಆಗುತ್ತೆ, 0,4. ರೈಟ್. ಸೊ ನೆಕ್ಸ್ಟ್ ಅದೇ ರೀತಿ ವೈಗೆ ನಾವು 0 ಹಾಕಿದ್ವಿ, ಎಕ್ಸ್ 4 ಬಂತು. ನೋಡಿ ಕೇರ್ಫುಲ್ಲಾಗಿ ಬರೀಬೇಕು ಇಲ್ಲಿ, ಸಾರಿ ಇಲ್ಲಿ 4 ಬಂತಲ್ವ, ನಾನೇ ಕೇರ್ಫುಲ್ಲಾಗಿ ಬರೀಲಿಲ್ವಾ. ಓಕೆ, ಎನಿವೆ ವೈ 0 ಆಯಿತು, ಎಕ್ಸ್ 4 ಆಯಿತು, ಅಂದರೆ ಇವಾಗ 4,0 ಆಯಿತು ಪಾಯಿಂಟು, 4,0. ನೆಕ್ಸ್ಟು ಎಕ್ಸಿಗೆ 1 ಹಾಕಿದ್ವಿ, ವೈ ನಮಗೆ 3 ಬಂತು, ಅಂದರೆ 1,3. ಸೊ 3 ಪಾಯಿಂಟ್ ಆಯಿತು, 3 ಪಾಯಿಂಟ್ಸ್ ಬಂದರೆ ಸಾಕು ನಮಗೆ. ಇವಾಗ ನಾವು ಸೆಕೆಂಡ್ ಇಕ್ವೇಷನ್ ತಗೋಬಹುದು. ಲೆಟ್ ಅಸ್ ಟೇಕ್ ಸೆಕೆಂಡ್ ಇಕ್ವೇಷನ್. ಸೊ 2x ಪ್ಲಸ್ ವೈ ಈಸ್ ಈಕ್ವಲ್ ಟು 7. ಇಲ್ಲಿ ನಾವು ಹೇಳಿದಾಗಲೇ ಕೇರ್ಫುಲ್ಲಾಗಿ ಮಾಡಬೇಕು ಅಂತ, ಅದು ಇಲ್ಲಿ ಬರುತ್ತೆ ನೋಡಿ. ಸೊ ಇವಾಗ ನಾವು ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಹಾಕಿದ್ರೆ ಏನಾಗುತ್ತೆ, 2 ಇಂಟು 0 ಪ್ಲಸ್ ವೈ ಈಕ್ವಲ್ ಟು 7. 2 ಇಂಟು 0 ಅಂದರೆ 0, 0 ಪ್ಲಸ್ ವೈ ಅಂದರೆ ವೈ ಈಸ್ ಈಕ್ವಲ್ ಟು 7 ಆಯಿತು. ಎಕ್ಸ್ಗೆ 0 ಹಾಕಿದ್ರೆ ವೈ 7 ಆಯಿತು, ಕರೆಕ್ಟಾ. ನೆಕ್ಸ್ಟು ಲೆಟ್ ವೈ ಈಸ್ ಈಕ್ವಲ್ ಟು 0 ಅಂತ ಹಾಕಿದ್ರೆ ಏನಾಗುತ್ತೆ ನೋಡಿ, ಹಾಕ್ಬೋದಾ ಬೇಡವಾ ಸರ್? ನೋಡಿ ಹಾಕಿದ್ರೆ ಏನಾಗುತ್ತೆ ನೋಡೋಣ. 2x ಪ್ಲಸ್ 0 ಈಸ್ ಈಕ್ವಲ್ ಟು 7, 2x ಈಸ್ ಈಕ್ವಲ್ ಟು 7, 2 ಕೆಳಗಡೆ ಹೋದರೆ ಎಕ್ಸ್ ಈಸ್ ಈಕ್ವಲ್ ಟು 7/2 ಅಂತ ಆಯಿತು. ಫ್ರ್ಯಾಕ್ಷನಲ್ಲಿ ಬರ್ತಿದೆ, ಇದನ್ನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಪಾಯಿಂಟ್ಸ್ ಬರುತ್ತೆ. ಸೊ ಹಿಂಗಿದ್ದಾಗ ನಾವು ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವು ಆ 0ನ ಇಲ್ಲಿ y ಈಕ್ವಲ್ ಟು 0 ಅಂತ ಹಾಕೋದಲ್ಲ, ಆ 0 ಬದಲಿಗೆ ಬೇರೆ ಏನಾದ್ರು ಹಾಕಿದ್ರೆ ಏನು ಹಾಕಿದ್ರೆ ನೋಡೋಣ. ಸೊ ಇವಾಗ 1 ಹಾಕಿ ನೋಡೋಣ, ಓಕೆನಾ. ಸೊ ಹಂಗಂದರೆ ವೈ ಜಾಗದಲ್ಲಿ 1 ಬಂತು, 1 ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸಿದ್ರೆ 7 ಮೈನಸ್ 1 ಆಗುತ್ತೆ, ವಿಚ್ ಈಸ್ 2x ಈಸ್ ಈಕ್ವಲ್ ಟು 6, ಎಕ್ಸ್ ಈಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 2, ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 3 ಆಯಿತು. ಸೊ ಈ ರೀತಿ ನಾವು ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು, ಹಾಕಬೇಕಾ ಬೇಡವಾ ಅಂತ ಗೊತ್ತಾಗುತ್ತೆ, ಓಕೆ ಅಲ್ವಾ. ಸೊ ನೆಕ್ಸ್ಟು ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು 0 ಹಾಕಿದ್ವಿ ಅಲ್ವಾ, ಎಕ್ಸ್ ಈಸ್ ಈಕ್ವಲ್ ಟು 1 ಹಾಕೋಣ. ಇವಾಗ ಎಕ್ಸ್ ಈಸ್ ಈಕ್ವಲ್ ಟು 1 ಹಾಕೋಣ. ಹಾಕ್ಬೇಕಾ ಬೇಡವಾ, ಹೆಂಗೆ ಗೊತ್ತಾಗುತ್ತೆ ಯೋಚನೆ ಮಾಡಿ. 2 1 2ನ 2 ಆ ಕಡೆ ಹೋದರೆ 7 ಮೈನಸ್ 2 ಅಂದರೆ 5 ಆಗುತ್ತೆ, ವೈ ಈಸ್ ಈಕ್ವಲ್ ಟು 5 ಬರುತ್ತೆ. ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಮಾಡ್ಕೊಂಬಿಡಿ. ಸೊ ಇವಾಗ 2 ಇಂಟು 1 ಪ್ಲಸ್ ವೈ ಈಕ್ವಲ್ ಟು 7, 2 1 2, ಈ ಕಡೆ ಬಂದರೆ y is equal to 7 minus 2 ಆಗುತ್ತೆ, ವಿಚ್ ಈಸ್ y is equal to 5. ಓಕೆ ಅಲ್ವಾ. ನಾವು ಎಕ್ಸಿಗೆ 1 ಹಾಕಿದ್ವಿ, y 5 ಬಂತು, ವೈಗೆ 1 ಹಾಕಿದಾಗ x 3 ಬಂತು, ಎಕ್ಸಿಗೆ 0 ಹಾಕಿದಾಗ y 7 ಬಂತು. ಇವಾಗ ನೆಕ್ಸ್ಟ್ ಏನು ಸ್ಟೆಪ್ಪು, ಕರೆಕ್ಟ್ ಟೇಬಲ್ ಬರೀಬೇಕು. ಸೊ ಟೇಬಲ್ನ ನೀಟಾಗಿ ಬರೀರಿ, ಸ್ಕೇಲ್ ತೊಗೊಂಡು ಪೆನ್ಸಿಲಲ್ಲಿ ಕ್ಲೀನಾಗಿ ಬರೀಬೇಕಾಗುತ್ತೆ. ನಾನಿಲ್ಲಿ ಬರೆಯೋಕ್ಕಾಗಲ್ಲ, ಸ್ಕೇಲ್ ತೊಗೊಂಡು ಬರೋದ್ರೆ ಇಲ್ಲಿ ಬೋರ್ಡ್ ಹಾಳಾಗುತ್ತೆ. ಸೊ ಏನಿವೆ, ಸೊ ನೆಕ್ಸ್ಟ್ ಏನು ಮಾಡಬೇಕು, ಎಕ್ಸು ವೈ ಎಕ್ಸ್ ಕಾಮ ವೈ ಅಂತ ಬರ್ಕೋಬೇಕಾ. ಫಸ್ಟ್ ನಾವು ಎಕ್ಸಿಗೆ 0 ಹಾಕಿದ್ವಿ, ಎಕ್ಸಿಗೆ 0 ಹಾಕಿದ್ವಿ, ವೈ ಏನು ಬಂತು 7 ಬಂತು, ಅಂದರೆ 0,7 ಆಯಿತು ಪಾಯಿಂಟು. ನೆಕ್ಸ್ಟು ವೈಗೆ 1 ಹಾಕಿದ್ವಿ, ವೈಗೆ 1 ಹಾಕಿದ್ವಿ, ಎಕ್ಸ್ 3 ಆಯಿತು, 3,1 ಆಗುತ್ತೆ, ಓಕೆನಾ. ನೆಕ್ಸ್ಟು ಎಕ್ಸ್ಗೆ 1 ಹಾಕಿದ್ವಿ, ವೈ ನಮಗೆ 5 ಆಯಿತು, 1,5. ರೈಟ್. ಇಷ್ಟು ಬಂದಾದಮೇಲೆ ನೆಕ್ಸ್ಟು ನಮಗೆ ವಿ ಶುಡ್ ಗೋ ಫಾರ್ ಗ್ರಾಫಿಕಲ್ ಮೆಥಡ್, ಅಂದರೆ ಗ್ರಾಫ್ನ ಪ್ಲಾಟ್ ಮಾಡಬೇಕು. ಇವಾಗ ಈ ಗ್ರಾಫ್ನ ಪ್ಲಾಟ್ ಮಾಡೋಕ್ಕೆ ಸುಮಾರು ಜನ ಕನ್ಫ್ಯೂಸ್ ಆಗ್ತಾರೆ, ಹೆಂಗೆ ಮಾಡೋದು ನೋಡೋಣ. ಸೊ ಇವಾಗ ನಮ್ಮ ಪಾಯಿಂಟ್ಸ್ ಒಂದೊಂದೇ ಪ್ಲಾಟ್ ಮಾಡ್ಕೊಂಡು ಹೋಗೋಣ. ಫಸ್ಟು 0,4, 4,0, 1,3. ಫಸ್ಟು ಈ ರೀತಿ ಗ್ರಾಫ್ ಕೊಟ್ಟಿರ್ತಾರೆ ನಮಗೆ, ಗ್ರಾಫ್ ಶೀಟ್ ಈ ರೀತಿ ಕಾಣಿಸುತ್ತೆ, ಎಕ್ಸಾಮ್ನಲ್ಲೂ ಇರುತ್ತೆ, ನಿಮ್ಮ ಗ್ರಾಫ್ ಶೀಟ್ ನೋಡಿರ್ತೀರ ಅನಿಸುತ್ತೆ. ಸೊ ಇಲ್ಲಿ ಹಾರಿಜಾಂಟಲ್ ಲೈನ್ನ ನಾವು ಎಕ್ಸ್ ಆ್ಯಕ್ಸಿಸ್ ಅಂತ ಕರಿತೀವಿ, ಇದು ನೆಗೆಟಿವ್ ಎಕ್ಸ್ ಆಗುತ್ತೆ. ವರ್ಟಿಕಲ್ ಲೈನ್ನ ವೈ ಆ್ಯಕ್ಸಿಸ್ ಅಂತ ಕರಿತೀವಿ, ಇದು ನೆಗೆಟಿವ್ ವೈ ಆಗುತ್ತೆ. ಕರೆಕ್ಟ್ ಅಲ್ವ, ಇಷ್ಟು ಗೊತ್ತು ಬೇಸಿಕ್. ನೆಕ್ಸ್ಟ್ ಸ್ಟೆಪ್ಪು, ಏನೇ ಮಾಡೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಥಿಂಗ್ ನೀವು ಪ್ರಾಕ್ಟೀಸ್ ಮಾಡಬೇಕು, ಎಕ್ಸಾಮಲ್ಲೂ ಮಾಡಬೇಕು. ಏನಂದರೆ ಸ್ಕೇಲ್ನ ಬರಿಬೇಕಿಲ್ಲಿ, ಸ್ಕೇಲ್ ಯು ಶುಡ್ ರೈಟ್. ಏನಪ್ಪ ಸ್ಕೇಲ್ ಅಂದರೆ, ಬಯಟ್ ಮಾಡ್ಕೊಂಬಿಡಿ, ಇದು ಎಲ್ಲದಕ್ಕೂ ಸೇಮೆ. ಎಕ್ಸ್ ಆ್ಯಕ್ಸಿಸ್ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಯೂನಿಟ್.
ವೈ ಆಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್. ಇದು ಎಲ್ಲದಕ್ಕೂ ಸೇಮೆ, 10th ಅಲ್ಲಂತೂ ಎಲ್ಲೂ ಚೇಂಜ್ ಆಗಲ್ಲ, ಪಿ ಯು ಸಿಲಿ ಚೇಂಜ್ ಆಗುತ್ತೆ, ಬಟ್ ತಲೆ ಕೆಡಿಸ್ಕೊಬಿಡಿ. ಇವಾಗ ಸ್ಕೇಲ್ ಬೈಟ್ ಇಟ್ಕೊಳ್ಳಿ, ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್, ವೈ ಆಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್. ನೆಕ್ಸ್ಟು ಎರಡು ಇಂಟರ್ಸೆಕ್ಟ್ ಆಗ್ತಿರೋ ಪಾಯಿಂಟು 0 ನಮ್ಗೆ ಇದು ಆಲ್ರೆಡಿ ಗೊತ್ತು, 9th ಅಲ್ಲಿ ಓದಿದ್ದೀವಿ. +1 +2 +3 4 5 6 7 8 ಪ್ಲಸ್ ಆ ಕಡೆ ಆದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ -1 -2 -3 -4 -5 -6 -7 ಇಲ್ಲಿ -8 ಬೇಕಂದ್ರೆ ಹಾಕ್ಲಿ. ಮೇಲಕ್ಕೆ +1 2 3 4 5 6 7 8 9 10 ಡಾಟ್ ಡಾಟ್. ಕೆಲವರು ಕೇಳ್ತಾರೆ ನಂಗೆ, ಸರ್ ಎಲ್ಲಿವರೆಗೂ ಹಾಕಬೇಕು ಅಂತ. ನಮಗೆ ಪ್ಲಾಟ್ ಮಾಡ್ಬೇಕಾದ್ರೆ ನಂಬರ್ಸ್ ಬಂತಲ್ಲ, ಆ ಮ್ಯಾಕ್ಸಿಮಮ್ ಅವ್ರಿಗಿಂತ ಒಂದು ಜಾಸ್ತಿ ಹಾಕಿದ್ರು ಓಕೆ, ಅಷ್ಟು ಸಾಕು. ಇಲ್ಲಿ -1 -2 -3 -4 -5 -6 -7 ಡಾಟ್ 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 ಇರಲಿ ಇಷ್ಟು. ನೆಕ್ಸ್ಟು ಇವಾಗ ಪ್ಲಾಟಿಂಗ್ ಬರುತ್ತೆ. ಇವಾಗ ವಿ ವಿಲ್ ಗೋ ಫಾರ್ ಪ್ಲಾಟಿಂಗ್. ಸೊ 0, 4 4, 0 1, 3 ಅಲ್ವಾ. 0, 4 ಹೆಂಗೆ ಬರುತ್ತೆ? ಎಕ್ಸ್ ಆಕ್ಸಿಸಲ್ಲಿ 0, ವೈ ಆಕ್ಸಿಸಲ್ಲಿ 4 ಅಂದರೆ ಎಕ್ಸ್ ಆಕ್ಸಿಸಲ್ಲಿ ಈ ಕಡೆ ಹೋಗಂಗಿಲ್ಲ, ಈ ಕಡೆ ಹೋಗಂಗಿಲ್ಲ. ವೈ ಆಕ್ಸಿಸಲ್ಲಿ 4 1 2 3 4 ಅಂದರೆ ಇದೊಂದು ಪಾಯಿಂಟ್ ಆಯಿತು. ಕ್ಲಿಯರಾ? 4, 0 ಎಕ್ಸ್ ಆಕ್ಸಿಸಲ್ಲಿ 4 ಹುಡುಕಿ, 4ಗೆ ಬಂದ್ಬಿಟ್ವಾ. 0 ಅಂದರೆ ವೈ ಆಕ್ಸಿಸಲ್ಲಿ ಮೇಲಕ್ಕೆ ಹೋಗ್ಬೇಕಾ ಕೆಳಗೆ ಹೋಗ್ಬೇಕಾ? 0 ಅಂದರೆ ಎಲ್ಲೂ ಹೋಗಂಗಿಲ್ಲ ಅಂತ, ಅಂದರೆ ಇಲ್ಲಿ 2 ಪಾಯಿಂಟ್ ಆಯಿತಾ. ನೆಕ್ಸ್ಟ್ 1, 3 1, 3 ಅಂದರೆ ಎಕ್ಸ್ ಆಕ್ಸಿಸಲ್ಲಿ 1ಗೆ ಬನ್ನಿ. ಎಕ್ಸ್ ಆಕ್ಸಿಸಲ್ಲಿ 1 ರೈಟ್ ಸೈಡ್ ಇದೆ, ಇಲ್ಲಿದೆ. ಮೇಲಕ್ಕೆ ಎಷ್ಟು? 3 1 2 3 ಇದೊಂದು ಪಾಯಿಂಟ್. ನೆಕ್ಸ್ಟ್ ಏನು ಮಾಡಬೇಕು ಸರ್? ಈ 3 ಪಾಯಿಂಟ್ಗಳನ್ನ ಜಾಯಿನ್ ಮಾಡಿ ಸ್ಕೇಲ್ ತೊಗೊಂಡು. ನನಗೆ ಸ್ಕೇಲ್ ಇಲ್ಲ, ನನ್ನ ಕೈಯಲ್ಲೇ ಮಾಡ್ತಾ ಇದ್ದೀನಿ. ಹಿಂಗೆ ಜಾಯಿನ್ ಮಾಡಬೇಕು, ಓಕೆನಾ? ಓಕೆ. ಸೊ ನೆಕ್ಸ್ಟು ಈ ಲೈನನ್ನು ನಾವು ರೆಪ್ರೆಸೆಂಟ್ ಮಾಡಬೇಕು. ಯಾವ ಆಕ್ಸಿಸ್, ಯಾವ ಲೈನ್ ಅಂತ ಬರೀಬೇಕಿದು. ಯಾವ ಲೈನ್ ಇದು? x + y ಈಸ್ ಈಕ್ವಲ್ ಟು 4. ಆ ಈಕ್ವೇಷನ್ ಐದಿದು. ಇದು ಫಸ್ಟ್ ಸ್ಟೆಪ್ ಆಯಿತಾ. ನೆಕ್ಸ್ಟ್ ಸ್ಟೆಪ್ಪು ಅಗೇನ್ ಸೆಕೆಂಡ್ ಲೈನ್ ನಾವು ಡ್ರಾ ಮಾಡಬೇಕು. 0, 7 3, 1 1, 5 0, 7 3, 1 0, 7 ಅಲ್ವಾ. ಓಕೆ. 0 ಎಕ್ಸ್ ಆಕ್ಸಿಸಲ್ಲಿ 0 7 ಅಂದರೆ ಇದೊಂದು ಪಾಯಿಂಟ್ ಆಯಿತು. ಆಮೇಲೆ 3, 1 ಎಕ್ಸ್ ಆಕ್ಸಿಸಲ್ಲಿ 3ಗೆ ಬಂದ್ವಿ, 1ಗೆ ಬಂದ್ವಿ, ಇದೊಂದು ಪಾಯಿಂಟ್ ಆಯಿತು. ನೆಕ್ಸ್ಟು 1, 5 1 5 ಇಲ್ಲಿದೆ. ಈ 3 ಪಾಯಿಂಟ್ಗಳನ್ನ ಜಾಯಿನ್ ಮಾಡಿ. ಸೊ ನೀಟಾಗಿ ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು. ಹಿಂಗೆ ಕಾಣಿಸುತ್ತೆ. ಇದ್ಯಾವ ಆಕ್ಸಿಸ್ ಇದು? 2x + y ಈಸ್ ಈಕ್ವಲ್ ಟು 7. ಇದು 2x + y ಈಸ್ ಈಕ್ವಲ್ ಟು 7. ಕ್ಲಿಯರಾ? ಸೊ ಈ ಎರಡು ಲೈನ್ಗಳು ಬಂದಾದಮೇಲೆ ಆನ್ಸರ್ ಹೆಂಗೆ ಬರೆಯೋದು? ಆನ್ಸರ್ ವೆರಿ ಸಿಂಪಲ್. ಇಷ್ಟಾದ್ಮೇಲೆ ಮುಗೀತು ಅಂತ ಆಲ್ಮೋಸ್ಟ್ ನಮಗೆ. ಎರಡು ಲೈನ್ಸ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ? ಇಲ್ಲಾಗ್ತಾ ಇದೆ. ಎರಡು ಕೂಡ ಮೀಟ್ ಆಗ್ತಿದೆಯಲ್ಲ, ಎರಡು ಕೂಡ ಛೇದಿಸ್ತಾ ಇದೆಯಲ್ಲ, ಆ ಪಾಯಿಂಟ್. ಈ ಪಾಯಿಂಟ್ಗೆ ನೀವು ಡಾಟೆಡ್ ಲೈನ್ ಬರೀಬೇಕು, ಹಿಂಗೆ ಹಿಂಗೆ, ಮತ್ತು ಕೆಳಗೂ ಕೂಡ. ಸೊ ಎಲ್ಲಿ ಬರ್ತಾ ಇದೆ? ವೈ ಆಕ್ಸಿಸ್ನ ಎಲ್ಲಿ ಮೀಟ್ ಮಾಡ್ತಾ ಇದೆ? +1, ಎಕ್ಸ್ ಆಕ್ಸಿಸ್ನ +3. ಹಾಗಾದ್ರೆ ಆನ್ಸರ್ಗಳು ಏನಾಯ್ತು ನಮಗೆ? ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಆಕ್ಸಿಸ್ನ ಎಲ್ಲಿ ಮೀಟ್ ಮಾಡ್ತಾ ಇದೆ? 3ಅಲ್ಲಿ. ವೈ ಆಕ್ಸಿಸ್ನ ಎಲ್ಲಿ ಮೀಟ್ ಮಾಡ್ತಾ ಇದೆ? 1ಅಲ್ಲಿ. ವೈ ಈಸ್ ಈಕ್ವಲ್ ಟು 1. ಇಷ್ಟನ್ನು ಬರೆದ್ರೆ ನಮಗೆ ಫುಲ್ 4 ಮಾರ್ಕ್ಸ್ ಸಿಗುತ್ತೆ. ಸೊ ಸ್ಟೆಪ್ಸ್ಗಳನ್ನ ಒಂದ್ಸರ್ತಿ ನೋಡೋಣ. ಒಂದ್ಸರ್ತಿ ಫಸ್ಟು ಈಕ್ವೇಷನ್ ತಗೋತೀವಿ, ನಂಬರ್ಸ್ಗಳನ್ನ ಹಾಕ್ತೀವಿ, ಟೇಬಲ್ ಬರಿತೀವಿ. ಸೆಕೆಂಡ್ ಈಕ್ವೇಷನ್ ತಗೋತೀವಿ, ನಂಬರ್ಸ್ಗಳನ್ನ ಹಾಕ್ತೀವಿ, ಟೇಬಲ್ ಬರಿತೀವಿ. ಇಷ್ಟು ಕ್ಲಿಯರ್. ನೆಕ್ಸ್ಟು ಆ ಫಸ್ಟ್ ಲೈನ್ಗಳೇನು ಅಂದರೆ ಹಾರಿಜಾಂಟಲ್ ಒಂದು, ವರ್ಟಿಕಲ್ ಒಂದು ಲೈನ್ಗಳು ಹಾಕೋಬೇಕು. ಓಕೆನಾ? ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸು 1 2 3 ರೈಟ್ ಸೈಡ್, ಮೇಲಕ್ಕೆ ಲೆಫ್ಟ್ ಸೈಡ್ ಮತ್ತು ಕೆಳಗೆ -1 -2 -3. ಸೊ ನೆಕ್ಸ್ಟ್ ಸ್ಟೆಪ್ ಏನೇ? ಸ್ಕೇಲ್ ಬರಿಬೇಕು. ವಿ ಹ್ಯಾವ್ ಟು ರೈಟ್ ದ ಸ್ಕೇಲ್. ಸ್ಕೇಲ್ಗೆ ಅರ್ಧ ಮಾರ್ಕ್ಸ್ ಇರುತ್ತೆ ಫೈನಲ್ ಎಕ್ಸಾಮಲ್ಲಿ, ಮಿಸ್ ಮಾಡ್ಕೋಬಾರ್ದು. ಸೊ ಆಮೇಲೆ ಪಾಯಿಂಟ್ಗಳನ್ನ ಒಂದು ಲೈನ್ ಫಸ್ಟ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಲೈನ್ಗೆ ಹೋಗ್ಬೇಕು. ಕೇರ್ಫುಲ್ಲಾಗಿ ಮಾಡಿ, ಎರಡೂ ಒಟ್ಟಿಗೆ ಮಾಡಿದ್ರೆ ಕನ್ಫ್ಯೂಸ್ ಆಗ್ತೀರಾ.
ಫಸ್ಟ್ ಇಲ್ಲಿ ಗ್ರೀನ್ ಕಲರ್ ಕಾಣಿಸ್ತಿರೋ ಲೈನು ಫಸ್ಟ್ ಈಕ್ವೇಷನ್ದು ಮಾಡಿಬಿಟ್ಟೆ ನಾನು, ಆಮೇಲೆ ಈ ಬ್ಲೂ ಕಲರ್ ಲೈನ್ ಮಾಡಿದೆ. ಸೊ ಎರಡು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಅದನ್ನು ಚೆಕ್ ಮಾಡಿ. ಎಕ್ಸ್ ಇಸ್ ಈಕ್ವಲ್ ಟು 3, ವೈ ಇಸ್ ಈಕ್ವಲ್ ಟು 1. ಇಷ್ಟನ್ನು ಮಾಡಿದ್ರೆ ವಿ ಆರ್ ಗೆಟಿಂಗ್ ಹೌ ಮೆನಿ ಮಾರ್ಕ್ಸ್? 4 ಮಾರ್ಕ್ಸ್. ಓಕೆನಾ? ಹೌದು, ಇವಾಗ 3 ಮತ್ತು 1 ಬಂತಲ್ಲ, ಇದೇ ಕರೆಕ್ಟ್ ಆನ್ಸರ್ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ? ವೆರಿ ಸಿಂಪಲ್. ವೆರಿಫೈ ಮಾಡಬೇಕಂದ್ರೆ ವಿ ಕ್ಯಾನ್ ಆಲ್ರೆಡಿ ಯೂಸ್, ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿರೋ ಒಂದು ಮೆಥಡು ಎಲಿಮಿನೇಷನ್ ಮೆಥಡ್ ಅಥವಾ ವರ್ಜಿಸುವ ವಿಧಾನ. ವರ್ಜಿಸುವ ವಿಧಾನನ ಬಳಸಿ ನಾವು ವೆರಿಫೈ ಮಾಡಿಬಿಡ್ಬೋದು. ಇದು ಮೈಂಡಲ್ಲೇ ಮಾಡ್ಕೋಬೇಕು ನೀವು. ಕ್ವಶನ್ ಕೊಟ್ಟಿರ್ತಾರೆ ಈ ರೀತಿ ನೋಡಿ. ಇವಾಗ ವೈ ಕ್ವಶನ್ಸ್ ಒಂದೇ ಇದೆಯಾ? ಎರಡಕ್ಕೂ ಸೇಮ್ ಸಿಂಬಲ್ ಇದೆಯಾ? ಮೈನಸ್ ಮಾಡಬೇಕಾ? 2 - 1 ಮಾಡಿದ್ರೆ 2x - x, x ಇಸ್ ಈಕ್ವಲ್ ಟು 7 - 4, 3. ಸೊ ಹಂಗಂದ್ರೆ x ಇಸ್ ಈಕ್ವಲ್ ಟು 3 ಬರಬೇಕು ಅಂತ ಆನ್ಸರ್ ನಿಮ್ಗೆ ಆಲ್ರೆಡಿ ಗೊತ್ತು. ಇದನ್ನು ಫಸ್ಟೇ ಮಾಡಿಬಿಡ್ತೀನಿ ನಾನು. x ಇಸ್ ಈಕ್ವಲ್ ಟು 3 ಬರಬೇಕು ನನಗೆ. ಆಮೇಲೆ y ಎಷ್ಟು ಬರಬೇಕು? ಇಲ್ಲಿ 3 ಹಾಕಿದ್ರೆ ಈ ಕಡೆ ಬಂದರೆ y ಇಸ್ ಈಕ್ವಲ್ ಟು 4 - 3 ವಿಚ್ ಇಸ್ 1. y ಇಸ್ ಈಕ್ವಲ್ ಟು 1 ಬರಬೇಕು. ಅಂದರೆ ನಂಗೆ ಆಲ್ರೆಡಿ ಆನ್ಸರ್ ಗೊತ್ತಿದೆ, ಇದು ನಾನು ಮೈಂಡಲ್ಲೇ ಮಾಡ್ಕೊಂಬಿಟ್ಟೆ. ಓಕೆನಾ? ಸೊ ಈಗ ನಂಗೆ ಆಲ್ರೆಡಿ ಆನ್ಸರ್ ಗೊತ್ತಿದೆ. ಅಕಸ್ಮಾತ್ ಇಲ್ಲಿ ಗ್ರಾಫ್ ಪ್ಲಾಟ್ ಮಾಡ್ಬೇಕಾದ್ರೆ ಏನಾದ್ರು ಆನ್ಸರ್ ಕರೆಕ್ಟಾಗಿ ಬರ್ತಿಲ್ಲ ಅಂದರೆ ಆವಾಗ ನಾನು ಎಚ್ಚೆತ್ಕೊಳ್ಬೇಕು, ಎಲ್ಲೋ ಮಿಸ್ ಮಾಡಿದ್ದೀನಿ ಕ್ಯಾಲ್ಕುಲೇಷನ್ ಟೈಮಲ್ಲಿ ಅಂತ. 4 ಮಾರ್ಕ್ಸು ಈಸಿ ಮಾರ್ಕ್ಸು ಮಿಸ್ ಮಾಡ್ಕೊಳ್ಬಾರ್ದು, ಅಷ್ಟೇ ಒಂದು ಉದ್ದೇಶ. ಓಕೆ ಅಲ್ವಾ? ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಕ್ವಶನ್ ಮಾಡೋಣ ನಾವು. ಲೆಟ್ ಅಸ್ ಸಾಲ್ವ್ ಅನದರ್ ಕ್ವಶನ್. ಆಮೇಲೆ ನಿಮಗೆ ಪ್ರಾಕ್ಟೀಸಿಗೆ ಕೊಡ್ತೀನಿ, ಆನ್ಸರ್ ಏನು ಬಂತು ಅಂತ ನೀವು ಹೇಳಬೇಕಾಗುತ್ತೆ. ಓಕೆ ಅಲ್ವಾ? ಸೊ ಫಸ್ಟ್ ಸ್ಟೆಪ್ ಏನು? ಇದನ್ನ ಈಕ್ವೇಷನ್ 1 ಅಂತ ತಗೋಣ, ಇದು ಈಕ್ವೇಷನ್ 2 ಅಂತ ತಗೋಣ. ಲೆಟ್ ಅಸ್ ಕನ್ಸಿಡರ್ ಈಕ್ವೇಷನ್ 1 ಫಸ್ಟ್. ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 8. ಇದೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್, ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಬಂದಿರೋ ಕ್ವಶನ್ಸ್ ಇದೆಲ್ಲ. ಓಕೆನಾ? ಸೊ ಎಕ್ಸ್ ಈಸ್ ಈಕ್ವಲ್ ಟು ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಹಾಕಿದ್ರೆ 0 ಪ್ಲಸ್ 2y ಈಸ್ ಈಕ್ವಲ್ ಟು 8, ಅಥವಾ 2y ಪ್ಲಸ್ 0 ಅಂದರೆ 2y ಆಗುತ್ತೆ. 2 ಕೆಳಗಡೆ ಕಳಿಸಿದ್ರೆ y ಈಸ್ ಈಕ್ವಲ್ ಟು 8/2, y ಈಸ್ ಈಕ್ವಲ್ ಟು 4. ಸೊ ಎಕ್ಸ್ ಈಸ್ ಈಕ್ವಲ್ ಟು 0 ಹಾಕಿದ್ರೆ y ಈಸ್ ಈಕ್ವಲ್ ಟು 4 ಅಂತ ಬಂತು. y ಈಸ್ ಈಕ್ವಲ್ ಟು 0 ಹಾಕಿದ್ರೆ ಲೆಟ್ y ಈಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ ಪ್ಲಸ್ 2 ಇಂಟು 0 ಈಸ್ ಈಕ್ವಲ್ ಟು 8. 2 0s 0ನೇ, ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬಂತು? ಎಕ್ಸ್ ಈಸ್ ಈಕ್ವಲ್ ಟು 8 ಬರ್ತಾ ಇದೆ. ನಮ್ಗೆ 2 ಪಾಯಿಂಟ್ ಸಾಕು, ಬಟ್ ಸೇಫರ್ ಸೈಡ್ ಇರೋದಕ್ಕೆ 3ನೇ ಪಾಯಿಂಟ್ ಮಾಡೋಣ. ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಹಾಕಿದ್ರೆ ಏನಾಗುತ್ತೆ ನೋಡಿ, ಚೆಕ್ ಮಾಡಿ ಫಸ್ಟ್. 1 ಹಾಕಿದ್ರೆ 1 ಈ ಕಡೆ ಬಂದರೆ 8 - 1 ಆಯ್ತು, 7 ಆಯಿತು. 2 ಕೆಳಗಡೆ ಬಂದರೆ 2 ಕೆಳಗಡೆ ಬಂದರೆ ಏನಾಗುತ್ತೆ? 2 ಕೆಳಗಡೆ ಬಂದರೆ 7/2 ಆಗುತ್ತೆ, 3.5 ಬರುತ್ತೆ. ಬೇಡ ನಮಗದು. ಅದಕ್ಕೆ ಒಂದು ಕೆಲಸ ಮಾಡೋಣ, 1 ಹಾಕಿದ್ರೆ ಬದಲು 2 ಹಾಕ್ಬೇಡ. ಏನಾಗುತ್ತೆ ಅವಾಗ? 2 ಈ ಕಡೆ ಬಂದರೆ 8 - 2 ವಿಚ್ ಇಸ್ 6 ಆಗುತ್ತೆ. 2 ಕೆಳಗಡೆ ಬಂದರೆ 6/2 ವಿಚ್ ಇಸ್ 3 ಆಗುತ್ತೆ. ಓಕೆ, ಸೊ ಹಂಗಂದರೆ 2 ಪ್ಲಸ್ 2y ಈಸ್ ಈಕ್ವಲ್ ಟು 6 ಅಂತೀನಿ 8. ಸೊ ಇವಾಗ 2ನ ಈ ಕಡೆ ಕಳಿಸೋಣ. 2y ಈಸ್ ಈಕ್ವಲ್ ಟು 6 - 2. 2y ಈಸ್ ಈಕ್ವಲ್ ಟು 6 ಯಾಕೆ ಬರೀತಾ ಇದ್ದೀನಿ? 8 - 2 ವಿಚ್ ಇಸ್ 6. y ಈಸ್ ಈಕ್ವಲ್ ಟು 6/2, ಹಂಗಂದರೆ 3. ಸೊ y ವ್ಯಾಲ್ಯೂ 3 ಬಂತು. ಸೊ 3 ಪಾಯಿಂಟ್ ಸಿಕ್ತು. ಟೇಬಲ್ ಬರೆಯೋಣ. ಲೆಟ್ ಅಸ್ ಡ್ರಾ ದ ಟೇಬಲ್. ಎಕ್ಸು ವೈ ಎಕ್ಸ್ ಕಾಮ ವೈ, ಕರೆಕ್ಟ್ ಅಲ್ವಾ? ಸೊ ಎಕ್ಸಿಗೆ ನಾವು 0 ಹಾಕಿದ್ವಿ, ವೈ ನಮಗೆ 4 ಬರ್ತಾ ಇದೆ, ಅಂದರೆ ಪಾಯಿಂಟು 0,4 ಆಗುತ್ತೆ. ರೈಟ್. ನೆಕ್ಸ್ಟು ವೈಗೆ 0 ಹಾಕಿದ್ವಿ, ಎಕ್ಸ್ ನಮಗೆ 8 ಬಂತು, ಅಂದರೆ 8,0 ಬರ್ತಾ ಇದೆ. ಕೇರ್ಫುಲ್ಲಾಗಿ ಬರೀಬೇಕು ಈ ಟೇಬಲ್ ಬರೀಬೇಕಾದ್ರೆ. ಒಂದೇ ಒಂದು ಪಾಯಿಂಟ್ ಮಿಸ್ ಆಡಿದ್ರು, 0,8 ಅಂತ ಮಿಸ್ ಆಗಿ ಬರೆದ್ಬಿಟ್ರೆ ಮುಗೀತು. ನೆಕ್ಸ್ಟ್ ಎಕ್ಸ್ಗೆ 2 ಹಾಕಿದ್ವಿ, ವೈ ನಮಗೆ 3 ಬಂತು. ಎಕ್ಸ್ಗೆ 2 ಹಾಕಿದ್ವಿ, ವೈ 3 ಬಂತು, 2,3. ಕ್ಲಿಯರ್ ಅಲ್ವಾ? ಸೆಕೆಂಡ್ ಇಕ್ವೇಷನ್ ತಗೋಣ. ಸೇಮ್ ಸೆಕೆಂಡ್ ಇಕ್ವೇಷನ್ ಏನು? ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 6 ಇದೆ. ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 0, ವೈ ಈಸ್ ಈಕ್ವಲ್ ಟು ಅಂದರೆ 0 ಪ್ಲಸ್ ವೈ ಈಸ್ ಈಕ್ವಲ್ ಟು 6 ಆಗುತ್ತೆ, ಸೊ ವೈ ಈಸ್ ಈಕ್ವಲ್ ಟು 6 ಆಗುತ್ತೆ. ಲೆಟ್ ವೈ ಈಸ್ ಈಕ್ವಲ್ ಟು 0 ಹಾಕಿದ್ರೆ ಎಕ್ಸ್ ಪ್ಲಸ್ 0 ಈಸ್ ಈಕ್ವಲ್ ಟು 6, ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 6 ಆಯಿತು. ಮತ್ತೆ ಲೆಟ್ ಎಕ್ಸ್ಗೆ ಏನಾದ್ರು ಹಾಕ್ಬೋದು,
ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕಿದ್ರೆ 1 ಪ್ಲಸ್ ವೈ ಇಸ್ ಈಕ್ವಲ್ ಟು 6. 1 ಈ ಕಡೆ ಬಂದರೆ ವೈ ಇಸ್ ಈಕ್ವಲ್ ಟು 6 ಮೈನಸ್ 1, ವೈ ಇಸ್ ಈಕ್ವಲ್ ಟು 5. ಸೊ ನಮಗೆ 3 ಪಾಯಿಂಟ್ಸ್ಗಳು ಸಿಕ್ತು. ಟೇಬಲ್ನ ಡ್ರಾ ಮಾಡ್ಬೋದು. ಲೆಟ್ ಅಸ್ ಡ್ರಾ ದ ಟೇಬಲ್. ಕೋಷ್ಟಕವನ್ನು ರಚಿಸೋಣ. 1 2 3 1 2 ಇಷ್ಟಾದರೆ ಸಾಕು. ಎಕ್ಸ್ ವೈ ಎಕ್ಸ್ ಕಾಮ ವೈ ಕರೆಕ್ಟ್ ಅಲ್ವಾ? ನೆಕ್ಸ್ಟು x0 y6 x0 0 y6 0,6 ಆಗುತ್ತೆ. y0 x6 ಆಯಿತು, ಅಂದರೆ 6,0 ಆಯಿತು. x1 y5 ಅಂದರೆ 1,5 ಆಯಿತು. ಓಕೆ, ನೆಕ್ಸ್ಟ್ ಏನು ಸ್ಟೆಪ್ಪು? ಗ್ರಾಫ್ ಮಾಡಬೇಕು. ಗ್ರಾಫ್ ಮಾಡೋದು ಹೆಂಗೆ ಆಲ್ರೆಡಿ ನೋಡಿದ್ವಿ ನಾವು. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಬರ್ಕೋಬೇಕು. ಇದು ವೈ, ಇದು ಎಕ್ಸು, ಇದು ಮೈನಸ್ ಎಕ್ಸ್, ಇದು ಮೈನಸ್ ವೈ. ಕೆಲವು ವೈ ಡ್ಯಾಶ್ ಅಂತ ಕೂಡ ಬರೀತಾರೆ. ಬೋತ್ ಆರ್ ಸೇಮ್, ಏನು ಪ್ರಾಬ್ಲಮ್ ಇಲ್ಲ. ಹಂಗೂ ಬರೆದ್ರೆ ಹಂಗೂ ಬರಿಬೋದು, ಹಿಂಗೂ ಬರಿಬೋದು. ನೆಕ್ಸ್ಟ್ ಸ್ಟೆಪ್ ಏನು? ಸ್ಕೇಲ್ ಬರಿಬೇಕು. ಸ್ಕೇಲ್ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಯೂನಿಟ್. ವೈ ಆಕ್ಸಿಸ್ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಯೂನಿಟ್. ಸ್ಕೇಲ್ ಬರೆದ್ವಾ? ನೆಕ್ಸ್ಟ್ ಸ್ಟೆಪ್ ಏನು? 1 2 3 ಬರ್ಕೋಬೇಕು. ಇದು 0 ಆಗುತ್ತೆ. 1 2 3 4 5 6 7 8 -1 -2 -3 -4 -5 -6 -7 -8. ಇಲ್ಲಿ 1 2 3 4 5 6 7 8 9 10 -1 -2 -3 -4 -5 -6 -7 -8 ಸೊ ಈ ರೀತಿ ನಂಬರ್ಸ್ನ ಮಾಡ್ಕೋತೀವಿ. ನೆಕ್ಸ್ಟು ಪ್ಲಾಟ್ ಮಾಡಬೇಕಾಗತ್ತೆ. ಪ್ಲಾಟಿಂಗ್ ಹೆಂಗೆ? ಫಸ್ಟು 0,4 8,0 0,4 ಇಲ್ಲಿದೆ 0,0 ಸೊ 0,4 0 ಎಕ್ಸ್ ಆಕ್ಸಿಸಲ್ಲಿ 0 ವೈ ಆಕ್ಸಿಸಲ್ಲಿ 4 ಅಂದರೆ ಇದೊಂದು ಪಾಯಿಂಟ್ ಆಯಿತು. ನೆಕ್ಸ್ಟು ಏನಾದ್ರು ಪಾಯಿಂಟು 8,0 ಅಲ್ವಾ? ಎಕ್ಸ್ ಆಕ್ಸಿಸಲ್ಲಿ 8 ಇಲ್ಲಿದೆ, ವೈ ಆಕ್ಸಿಸ್ 0 ಅಂದರೆ ಇದೇ ಪಾಯಿಂಟ್ ಆಯಿತು. ನೆಕ್ಸ್ಟು what is the point? 2,3 2 ಎಕ್ಸ್ ಆಕ್ಸಿಸಲ್ಲಿ 2 ವೈ ಆಕ್ಸಿಸಲ್ಲಿ 3 ಅಂದರೆ ಪಾಯಿಂಟ್ ಇಲ್ಲಿ ಬಂತು. ಸೊ ಇವಾಗ 3 ಪಾಯಿಂಟ್ಸ್ನ ಜಾಯಿನ್ ಮಾಡಿ. ಲೆಟ್ ಅಸ್ ಜಾಯಿನ್ ಆಲ್ ದೀಸ್ ಪಾಯಿಂಟ್ಸ್. ಓಕೆ ಓಕೆ, ಇದು ಯಾವ ಆಕ್ಸಿಸ್? ಸಾರಿ, ಯಾವ ಈಕ್ವೇಷನ್ ಇದು? 2a ಸಾರಿ ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 8. ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 8. ಈ ರೀತಿ ಫಸ್ಟ್ ಲೈನ್ನ ನಾವು ಬರೆದ ಆದಮೇಲೆ ನೆಕ್ಸ್ಟ್ ಪಾಯಿಂಟ್ಗೆ ಹೋಗಬೇಕು, ಅಂದರೆ ನೆಕ್ಸ್ಟ್ ಲೈನ್ಗೆ ಹೋಗಬೇಕು. 0,6 6,0 1.5 1,5 0,6 6,0 0,6 ಅಂದರೆ ಇಲ್ಲಿ ಬಂತು. ಕಲರ್ ಚೇಂಜ್ ಮಾಡ್ಕೋಣ. 0,6 6,0 1,5 ಇಲ್ಲಿ ಬಂತು ಪಾಯಿಂಟ್ಸು. ಲೆಟ್ ಅಸ್ ಜಾಯಿನ್ ಆಲ್ ದೀಸ್ ಪಾಯಿಂಟ್ಸ್. ಇದ್ಯಾವ ಈಕ್ವೇಷನ್ ಇದು? ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 6 ಆಯಿತು. ಸೊ 2 ಲೈನ್ ಸಿಕ್ತು ನಮಗೆ. 2 ಕೂಡ ಒಂದು ಕಡೆ ಮೀಟ್ ಆಗ್ತಾ ಇದೆ. ಎಲ್ಲಿ ಮೀಟ್ ಆಗ್ತಾ ಇದೆ? ಇಲ್ಲಿ ಮೀಟ್ ಆಗ್ತಾ ಇದೆ, ಈ ಪಾಯಿಂಟಲ್ಲಿ. ನೆಕ್ಸ್ಟ್ ಏನು ಮಾಡಬೇಕು? ಡಾಟೆಡ್ ಲೈನ್ ಎಳಿಬೇಕು. ಈ ಡಾಟೆಡ್ ಲೈನ್ ಎಳೆಯೋದು ಮುಖ್ಯ. ಎಳೆದಿಲ್ಲ ಅಂದರೆ ಮಾರ್ಕ್ಸ್ ಕಟ್ ಮಾಡ್ತಾರೆ, ಕೇರ್ಫುಲ್ಲಾಗಿ ಮಾಡಿ. ಸೊ ಆಮೇಲೆ ಪಾಯಿಂಟ್ ಎಲ್ಲೆಲ್ಲಿ ಮೀಟ್ ಆಗ್ತಿದೆ? 2 4 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 4 ವೈ ಈಸ್ ಈಕ್ವಲ್ ಟು 2. ಇದನ್ನು ಬಾಕ್ಸ್ ಹಾಕ್ಬಿಟ್ಟು ಹೀಗೆ ಬರೆದ್ರೆ ಕರೆಕ್ಷನ್ ಮಾಡೋರು 4 ಮಾರ್ಕ್ಸ್ ಕೊಡ್ತಾರೆ ಈಸಿ. ಓಕೆ ಅಲ್ವಾ? ಒಂದು ಸರ್ತಿ ವೆರಿಫೈ ಏನಾದ್ರು ಮಾಡ್ಬೇಕನ್ಸಿದ್ರೆ ನಮಗೆ, ಲೆಟ್ ಅಸ್ ವೆರಿಫೈ. 2 ಸೇಮ್ ಎಕ್ಸ್ ಎಕ್ಸ್ ಕೋಎಫಿಷಿಯೆಂಟ್ಸ್ ಒಂದೇ ಇದೆ. ಸೊ ಫಸ್ಟ್ ಈಕ್ವೇಷನ್ ಮೈನಸ್ ಸೆಕೆಂಡ್ ಈಕ್ವೇಷನ್ ಮಾಡೋಣ. 2y ಮೈನಸ್ ವೈ ಅಂದಷ್ಟು ನಮಗೆ? 2y ಮೈನಸ್ ವೈ ಅಂದರೆ ವೈ. 8 ಮೈನಸ್ 6 ಅಂದರೆ 2, ಅಂದರೆ ವೈ ಈಸ್ ಈಕ್ವಲ್ ಟು 2 ಬರಬೇಕು. ಸೊ ವೈ ಈಸ್ ಈಕ್ವಲ್ ಟು 2 ಆದರೆ ಈ ಕಡೆ ಹೋದರೆ ಎಕ್ಸ್ ಈಸ್ ಈಕ್ವಲ್ ಟು 4 ಬರಬೇಕು. ಎಕ್ಸ್ ಈಸ್ ಈಕ್ವಲ್ ಟು 4 ಬರ್ತಿದ್ಯಾ? 4,2 4,2 ಬರ್ತಾ ಇದೆ. ಹಂಗಂದರೆ ನಮ್ಮ ಆನ್ಸರ್ ಕರೆಕ್ಟ್ ಆಗಿದೆ. ಸೊ ಈ ರೀತಿ ವೆರಿಫೈ ಕೂಡ ಮಾಡಿ. ಅವಾಗ ನಮ್ಮ 4 ಮಾರ್ಕ್ಸು ಮಿಸ್ಸಾಗಿ ಏನೋ ಮಿಸ್ ಮಾಡಿದರೆ ನಾವು 4 ಮಾರ್ಕ್ಸ್ನ ಮಿಸ್ ಮಾಡ್ಕೊಳ್ಳೋದು, ಅಂದರೆ 4 ಮಾರ್ಕ್ಸ್ ಕಳ್ಕೊಳ್ಳೋದು ತಪ್ಪತ್ತೆ. ಸೊ ಲೆಟ್ ಅಸ್ ಬಿ ಕೇರ್ಫುಲ್ ವೈಲ್ ಡೂಯಿಂಗ್ ದಿಸ್, ರೈಟ್? ಇವಾಗ ನಾನು ಒಂದು 4 ಕ್ವಶನ್ಸ್ನ ಕೊಡ್ತಾ ಇದ್ದೀನಿ. 1 2 3 ಆ್ಯಂಡ್ 4. 4 ಕ್ವಶನ್ಗಳ ಆನ್ಸರ್ಗಳು ಏನು ಬರ್ತಾ ಇದೆ ನಿಮಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಇಲ್ಲಿ ಹಾಕ್ಬೇಕು. ಇದನ್ನು ಯು ಶುಡ್ ಡೂ ಇಟ್ ಇನ್
ಕಮೆಂಟ್ಸ್ ಸೆಕ್ಷನಲ್ಲಿ ಇದನ್ನು ನೀವು ಹಾಕಬೇಕು. ನಾನಲ್ಲಿ ವೆರಿಫೈ ಮಾಡ್ತೀನಿ ನೀವು ಕರೆಕ್ಟಾಗಿ ಹಾಕಿದ್ರಾ ಇಲ್ವಾ ಅಂತ. ಸೊ ಇಷ್ಟು ಹೇಳ್ತಾ ಗ್ರಾಫಿಕಲ್ ಮಾರ್ಕ್ಸ್ ಇಷ್ಟನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಯು ಆರ್ ಗೆಟಿಂಗ್ 4 ಪ್ರೀಷಿಯಸ್ ಬ್ಯೂಟಿಫುಲ್ ಮಾರ್ಕ್ಸ್ ಇನ್ ಫೈನಲ್ ಎಕ್ಸಾಮ್. ನಿಮ್ಮ ಎಫ್ ಎನಲ್ಲೂ ಕೂಡ ಮಿನಿಮಮ್ 2 ಮಾರ್ಕ್ಸ್ ಅಂತೂ 2.5 ಮಾರ್ಕ್ಸ್ ಅಂತೂ ಕೊಡ್ತಾರೆ ಈ ಕ್ವಶನ್ಗೆ. ಸೊ ತಲೆ ಕೆಡಿಸ್ಕೋಬೇಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಅಗೇನ್ ಕ್ಲಾಸ್ ಇಷ್ಟ ಆಗಿದ್ರೆ, ಚೆನ್ನಾಗಿ ಅರ್ಥ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮ್ಗೆ ಏನೇ ಒಪಿನಿಯನ್ ಇದ್ದರೂ ಅಥವಾ ಇನ್ಯಾವುದೋ ಕಾನ್ಸೆಪ್ಟ್ ಹೇಳ್ಕೊಡಿ ಅಂತ ಏನೇ ಕ್ವಶನ್ಸ್ ಇದ್ದರೂ ಏನೇ ರಿಕ್ವೆಸ್ಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಮುಂದಿನ ವಿಡಿಯೋದಲ್ಲಿ ಆ ಒಂದು ಟಾಪಿಕ್ಸ್ಗಳನ್ನ ತೊಗೊಂಡ್ಬರ್ತೀನಿ ಅಂತ ಹೇಳ್ತಾ. ಸೊ ಇನ್ನೊಂದಿದೆ, ಈ ಚಾಪ್ಟ್ರಲ್ಲಿ ವರ್ಡ್ ಪ್ರಾಬ್ಲಮ್ಸ್ ಅಂದರೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಇದೆ. ಅದು ಯೂಶಲಿ ಬರಲ್ಲ, ಬಟ್ ಆದರೂ ಮಾಡಬೇಕಂದ್ರೆ LBA ಒಂದು 5 ಕ್ವಶನ್ಸ್ ಇದೆ, ಡಿಫಿಕಲ್ಟ್ ಅಂತಲೇ ಕೊಟ್ಟಿರೋದೆಲ್ಲ. ಬೇಕಂದರೆ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಹೇಳ್ಕೊಡ್ತೀನಿ, ನಿಮಗೆ ಮಾಡ್ತೀನಿ ಮತ್ತೆ ಅದೊಂದು ವಿಡಿಯೋ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು ಮಕ್ಕಳು.